ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಶಿಡ್ಲಘಟ್ಟದ ಗ್ರಾಮ ದೇವತೆ ಶ್ರೀ ಕರಕತಮ್ಮ ದೇವಿಯ ಕರಗ ಮಹೋತ್ಸವ ಕಣ್ತುಂಬಿಕೊಂಡ ಭಕ್ತರು. ಸಂಗೀತಕ್ಕೆ ತಕ್ಕಂತೆ ಕರಗ ಹೊತ್ತು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಕುಣಿಯುತ್ತಿದ್ದಂತೆ ನಿಂತಲೇ ಉಸಿರು ಬಿಗಿ ಹಿಡಿದು ನಿಂತ ಭಕ್ತರು. ರಸ್ತೆ ಬದಿ ನಿಲ್ಲಿಸಿದ್ದ ಕ್ಯಾಂಟರ್ಗೆ ಬೈಕ್ ಡಿಕ್ಕಿ, ಬೈಕ್ ಸವಾರ ಸಾವು. ವಾರದಲ್ಲಿ ಎರಡನೇ ಘಟನೆ. ವಾಹನಗಳ ನಿಲುಗಡೆಗೆ ಸೂಕ್ತ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಒತ್ತಾಯ. ಯಲವಳ್ಳಿ ರಮೇಶ್ ಕುಟುಂಬದಿಂದ ಸಾಮೂಹಿಕ ಸೀಮಂತ ಸಂಭ್ರಮ. ಉಚಿತ ಹೆರಿಗೆ ಸೌಲಭ್ಯ ಸೌಕರ್ಯ ಒದಗಿಸುವುದಾಗಿ ಘೋಷಣೆ. ಚಿಕ್ಕಬಳ್ಳಾಪುರ ನಗರ ದೇವತೆ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 63ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಏಪ್ರಿಲ್ 19ರಂದು ಅದ್ದೂರಿ ಆಚರಣೆ. ವಾರ್ತೆಗಳ ವಿವರ. ಶಿಡ್ಲಘಟ್ಟ ನಗರದ ಮುತ್ತೂರು ಬೀದಿಯಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶ್ರೀ ಕರಕತಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವವು ಸಡಗರ ಸಂಭ್ರಮ ಹಾಗೂ ಭಕ್ತಿ ಭಾವದಿಂದ ನೆರವೇರಿತು. ಸಹಸ್ರಾರು ಭಕ್ತರು ದೇವಿಯ ದರ್ಶನ ಪಡೆದು ಹೂವಿನ ಕರಗದ ಉತ್ಸವವನ್ನ ಕಣ್ತುಂಬಿಕೊಂಡರು. ಶಿಡ್ಲಘಟ್ಟ ಗ್ರಾಮ ದೇವತೆ ಮುತ್ತೂರು ಬೀದಿಯಲ್ಲಿ ನೆಲೆಸಿರುವ ಶ್ರೀ ಕರಕತಮ್ಮ ದೇವಿಯ ಹೂವಿನ ಕರಗ ಉತ್ಸವವು ವಿಜೃಂಭಣೆಯಿಂದ ಭಕ್ತಿ ಭಾವದಿಂದಲೂ ನಡೆಯಿತು. ಹೂವಿನ ಕರಗ ಮಹೋತ್ಸವಕ್ಕಾಗಿ ದೇವಾಲಯವನ್ನು ಸುಣ್ಣ ಬಣ್ಣಗಳಿಂದ ಸಿಂಗರಿಸಿ ದೀಪಾಲಂಕಾರ ಮಾಡಲಾಗಿತ್ತು. ವಿಶೇಷ ಪೂಜೆ, ಹೋಮ ಹವನಗಳನ್ನು ನಡೆಸಲಾಯಿತು. ಮುಂದೆ ಕತ್ತಿ ಹಿಡಿದ ವೀರಕುಮಾರರು ಅವರ ಹಿಂದೆ ತಲೆ ಮೇಲೆ ಹೂವಿನ ಕರಗ ಹೊತ್ತು ಶ್ರೀ ಕರಕತಮ್ಮ ದೇವಿಯ ಸುತ್ತಲೂ ಪ್ರದಕ್ಷಿಣೆ ಹಾಕಿ ನಂತರ ನಗರದ ಬೀದಿ ಬೀದಿಗಳಲ್ಲೂ ಸಂಚರಿಸಿ ಮನೆ ಮನೆಗೂ ಭೇಟಿ ನೀಡಿ ಭಕ್ತರ ಪೂಜೆಯನ್ನ ಸ್ವೀಕರಿಸಲಾಯಿತು. ತಮ್ಮ ತಮ್ಮ ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಹೂವಿನ ಕರಗವನ್ನ ಭಕ್ತಿ ಭಾವದಿಂದ ಬರಮಾಡಿಕೊಂಡು ಪೂಜಿಸಿ ಕೈಮುಗಿದು ನಮಿಸಿ ಇಷ್ಟಾರ್ಥಗಳು ಈಡೇರಲೆಂದು ದೇವಿಯಲ್ಲಿ ಪ್ರಾರ್ಥಿಸಿದರು. ಕರಗದಿಂದ ಬಿದ್ದ ಮಲ್ಲಿಗೆ ಹೂವಿನ ಮೊಕ್ಕನ್ನ ಕಣ್ಣಿಗೆ ಒತ್ತಿಕೊಂಡು ಭಕ್ತಿ ಭಾವದಿಂದ ತಲೆಗೆ ಮುಡಿದುಕೊಂಡರು. ಹೂವಿನ ಕರಗ ಮಹೋತ್ಸವಕ್ಕಾಗಿ ನಗರದ ಅಶೋಕ ರಸ್ತೆ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಹೂವಿನ ವೃತ್ತದಲ್ಲಿ ರಸ ಸಂಜೆ ಕಾರ್ಯಕ್ರಮ ನಡೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಹೂವಿನ ಕರಗ ಹೊತ್ತು ರಸ ಸಂಜೆಯ ವೇದಿಕೆ ಬಳಿ ಬಂದಾಗ ಅಲ್ಲಿ ಜನಪದ, ತಮಟೆ ಸೇರಿದಂತೆ ಕನ್ನಡ, ತೆಲುಗು, ಹಿಂದಿ ಹಾಡುಗಳ ಸಂಗೀತಕ್ಕೆ ತಕ್ಕಂತೆ ಕರಗ ಹೊತ್ತು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಕುಣಿಯುತ್ತಿದ್ದಂತೆ ನಿಂತವರು ಉಸಿರು ಬಿಗಿ ಹಿಡಿದು ನಿಂತಲ್ಲೇ ನಿಂತರು. ಕರಗದ ನೃತ್ಯವನ್ನ ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ಸಂಭ್ರಮಿಸಿದ್ರು. ಭಕ್ತಿ ಭಾವದಿಂದ ನಮಿಸಿದ್ರು. ಮಾವಿಯ ಅನ್ನ ಪುಲುಪು ಹಾಡು ಹಾಗೂ ಇತರೆ ಹಾಡುಗಳಿಗೆ ಕುಣಿದಾಗಲಂತೂ ನೆರೆದಿದ್ದ ಭಕ್ತರ ಚಪ್ಪಾಳೆ ಕೂಗು ಸಂಭ್ರಮ ಮುಗಿಲು ಮುಟ್ಟಿತ್ತು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಸಿಕಲ್ ಆನಂದಗೌಡ, ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಇನ್ನಿತರೆ ಪ್ರಮುಖರು ದೇವಿಯ ದರ್ಶನ ಪಡೆದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಲಾರಿ ಮತ್ತು ಕ್ಯಾಂಟರ್ ಚಾಲಕರು ಅವೈಜ್ಞಾನಿಕವಾಗಿ ರಸ್ತೆ ಬದಿ ಪಾರ್ಕಿಂಗ್ ಮಾಡುತ್ತಿದ್ದು, ಯಾವುದೇ ಪಾರ್ಕಿಂಗ್ ಲೈಟ್ಗಳನ್ನು ಹಾಕದೆ ರಸ್ತೆ ಅಂಚಿನಲ್ಲೇ ನಿಲ್ಲಿಸಿರುವುದರಿಂದ ವಾಹನ ಕಾಣದೆ ದ್ವಿಚಕ್ರ ವಾಹನ ಸವಾರರು ಡಿಕ್ಕಿ ಹೊಡೆದು ಸಾವನ್ನಪ್ಪುತ್ತಿರುವ ಘಟನೆಗಳು ಹೆಚ್ಚಾಗ್ತಿವೆ. ಕಳೆದ ಒಂದೇ ವಾರದಲ್ಲಿ 2 ಯುವಕರು ನಿಂತಿದ್ದ ವಾಹನಗಳಿಗೆ ಡಿಕ್ಕಿ ಹೊಡೆದು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ. ಹಿಂದೂಪುರದಿಂದ ಗೌರಿಬಿದನೂರು ನಗರಕ್ಕೆ ಆಗಮಿಸುತ್ತಿದ್ದ ದ್ವಿಚಕ್ರ ವಾಹನ ಸವಾರ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಗಂಗಾನಗರ ಬಡಾವಣೆಯ ಬಳಿ ಶನಿವಾರ ರಾತ್ರಿ ಸಂಭವಿಸಿದೆ. ಮೃತ ಯುವಕನನ್ನು ಗೌರಿಬಿದನೂರು ನಗರದ ಟಿಪ್ಪು ನಗರದ ನಿವಾಸಿ ಫಕ್ರುದ್ದೀನ್ ಎಂದು ಗುರುತಿಸಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ನಗರ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬುಧವಾರ ರಾತ್ರಿ ವಿದುರಾಶ್ವತ್ಥದ ಬಳಿ ಇದೇ ರೀತಿಯಾಗಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಲಾರಿಗೆ ದ್ವಿಚಕ್ರ ವಾಹನದ ಸವಾರ ಡಿಕ್ಕಿ ಹೊಡೆದಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ರು. ಒಂದು ಘಟನೆಯ ಭೀಕರತೆಯನ್ನು ಮರೆಯುವ ಮುನ್ನವೇ ಮತ್ತೊಂದು ಘಟನೆ ಘಟಿಸಿ ದ್ವಿಚಕ್ರ ವಾಹನ ಸವಾರರು ರಾತ್ರಿ ಸಮಯದಲ್ಲಿ ಸಂಚರಿಸಲು ಭಯಪಡುವಂತೆ ಆಗಿದೆ. ರಾತ್ರಿ ಸಮಯದಲ್ಲಿ ಸರಕು ಸಾಗಣೆಯ ಭಾರಿ ವಾಹನಗಳು ಪೆಟ್ರೋಲ್ ಬಂಕ್ ಅಥವಾ ರಸ್ತೆ ಉಬ್ಬುಗಳು ಇರುವ ರಸ್ತೆಗಳ ಬದಿಯಲ್ಲಿ ನಿಲ್ಲಿಸಿರುತ್ತಾರೆ. ವಾಹನಗಳು ನಿಂತಿರುವ ಸ್ಥಳಗಳಲ್ಲಿ ಬೀದಿ ದೀಪಗಳು ಇರುವುದಿಲ್ಲ. ನಿಲುಗಡೆಯಾಗಿರುವ ವಾಹನಗಳು ಪಾರ್ಕಿಂಗ್ ಲೈಟ್ ಸಹ ಹಾಕಿರುವುದಿಲ್ಲ.
ಆದ್ದರಿಂದ ಕತ್ತಲಲ್ಲಿ ರಸ್ತೆ ಬದಿಯಲ್ಲಿ ನಿಂತಿರುವ ವಾಹನಗಳು ಕಾಣದೆ ಬಡಪಾಯಿ ದ್ವಿಚಕ್ರ ವಾಹನ ಸವಾರರು ಡಿಕ್ಕಿ ಹೊಡೆದು ಜೀವ ಕಳೆದುಕೊಳ್ಳುತ್ತಿದ್ದಾರೆ. ವಾಹನಗಳ ಹಿಂಬದಿಗೆ ಡಿಕ್ಕಿಯಾಗುವುದರಿಂದ ಬಹಳಷ್ಟು ಅಪಘಾತಗಳಲ್ಲಿ ತಲೆಗೆ ಗಂಭೀರ ಗಾಯವಾಗಿ ಮೃತಪಡುತ್ತಾರೆ. ಭಾರೀ ವಾಹನಗಳ ಚಾಲಕರು ವಿಶ್ರಾಂತಿ ಪಡೆಯುವ ಸಲುವಾಗಿ ಮಾಡುವ ಎಡವಟ್ಟಿನಿಂದ ಮುಗ್ಧರು ಬಲಿಯಾಗುತ್ತಿದ್ದಾರೆ. ಆದ್ದರಿಂದ ರಸ್ತೆ ಬದಿಯಲ್ಲಿ ಭಾರೀ ವಾಹನಗಳ ನಿಲುಗಡೆಯನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಶ್ರೀಮಠದ ಭಕ್ತರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಯಾವುದೇ ಫಲಾಪೇಕ್ಷೆ ಬೇಡದೆ ಜಾತಿ ಮತ ಧರ್ಮಗಳನ್ನು ಮೀರಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಯಲವಳ್ಳಿ ರಮೇಶ್ ಕುಟುಂಬದ ಈ ಸಾರ್ಥಕ ಸೇವೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಇನ್ನಷ್ಟು ವರ್ಷಗಳ ಕಾಲ ಈ ಸೇವೆ ಮುಂದುವರಿಸುವ ಸಾಮರ್ಥ್ಯ ಆ ಕಾಲ ಭೈರೇಶ್ವರನು ಕರುಣಿಸಲಿ ಎಂದು ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಶುಭ ಕೋರಿದರು. ಚಿಕ್ಕಬಳ್ಳಾಪುರ ತಾಲೂಕು ಯಲವಳ್ಳಿ ರಮೇಶ್ ಮತ್ತು ಅವರ ಕುಟುಂಬದಿಂದ 11ನೇ ವರ್ಷದ ಸಾಮೂಹಿಕ ಸೀಮಂತ ಸಂಭ್ರಮ ಕಾರ್ಯಕ್ರಮವನ್ನು ನಗರದ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಸಾಮೂಹಿಕ ಸೀಮಂತ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿ ಆಶೀರ್ವಾದ ನೀಡಿದ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಮಂಗಳಾನಂದ ಸ್ವಾಮೀಜಿ ಯಲವಳ್ಳಿ ರಮೇಶ್ ಶ್ರೀ ಮಠದ ಭಕ್ತರಾಗಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು, ಕಳೆದ 11 ವರ್ಷಗಳಿಂದ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಯಾವುದೇ ಫಲಾಪೇಕ್ಷೆ ಬಯಸದೆ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗರ್ಭಿಣಿಯರಿಗೆ ಆರೋಗ್ಯ ತಪಾಸಣೆಯನ್ನು ಆಯೋಜಿಸಿರುವುದು ಮತ್ತು ಸಾರ್ಥಕವಾದ ಕೆಲಸ ಮಾಡಿದ್ದಾರೆ. ಗರ್ಭಿಣಿಯರು ಯಾವುದೇ ಚಿಂತೆ ಮಾಡದೆ ಆರೋಗ್ಯ ಕಾಪಾಡಿಕೊಳ್ಳಲು ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವುದು ಒಳಿತು. ಹಣ್ಣು ಹಂಪಲು ಸೇವಿಸಿ ಹಾಲು ಕುಡಿಯಿರಿ, ಆರೋಗ್ಯಕರವಾದ ದಷ್ಟ ಪುಷ್ಟಿಯಾದ ಮಕ್ಕಳನ್ನ ಪಡೆಯಿರಿ ಎಂದು ಆಶೀರ್ವಾದ ನೀಡಿದರು. ಪ್ರತಿಯೊಂದು ಕಾರ್ಯಕ್ರಮ ನಾನು ಕೂಡ ಬಂದಿದ್ದೀನಿ. ನನಗೂ ತುಂಬ ಖುಷಿಯಾಗುತ್ತೆ. ನಮ್ಮ ಪೂಜ್ಯ ಗುರುಗಳು ನಿರ್ಮಲಾ ಸ್ವಾಮೀಜಿಯವರು ಹೇಳ್ತಾರೆ, ಬಹುಶಃ ನಮ್ಮ ಯಲವಳ್ಳಿ ರಮೇಶನವರು ಏನು ಈ ಒಂದು ಸೀಮಂತ ಕಾರ್ಯಕ್ರಮವನ್ನು ಮಾಡ್ತಾರೆ, ಇದು ನನಗೆ ತಿಳಿದ ಮಟ್ಟಿಗೆ ರಾಜ್ಯದಲ್ಲೂ ಕೂಡ ಏನು ನಡೀತಾ ಇಲ್ಲ ಅಂದ್ಕೊಂಡಿದ್ದೀನಿ. ಇಡೀ ರಾಜ್ಯಕ್ಕೆ ಬಹುಶಃ ನಮ್ಮ ಯಲವಳ್ಳಿ ರಮೇಶನವರು ಇಂಥ ಒಂದು ಪುಣ್ಯತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅವರ ಸೊಸೆ ಹೇಳ್ತಾ ಇದ್ರು, ಗೌರ್ಮೆಂಟಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ಅಂಥ ಒಂದು ಸೇವೆಯನ್ನು ಯಲವಳ್ಳಿ ರಮೇಶನ್ನು ಸದಾ ಅವರು ಯಾವತ್ತೂ ಕೂಡ ಅವರು ಯಾವುದೇ ಒಂದು ಅಧಿಕಾರಕ್ಕೆ ಅಥವಾ ಒಂದು ಯಾವುದೋ ಒಂದು ಏನನ್ನೂ ಅಪೇಕ್ಷೆ ಪಡದೆ ನಿರಂತರವಾಗಿ ಸಮಾಜ ಸೇವೆಯನ್ನು ಇಂಥ ಒಂದು ಪುಣ್ಯತಮ ಕೆಲಸವನ್ನು ಸಾಕಷ್ಟು ಮಾಡ್ತಾ ಇದ್ದಾರೆ. ಸೀಮಂತನ ಸ್ವೀಕರಿಸಿ ಮಾತನಾಡಿದ ಗೊಲ್ಲಹಳ್ಳಿ ಮಹಿಳೆ ಯಲವಳ್ಳಿ ರಮೇಶ್ ರವರು ನಡೆಸಿಕೊಡುತ್ತಿರುವ ಸಾಮೂಹಿಕ ಸೀಮಂತನ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರು ಸಂತೋಷದಿಂದ ಪಾಲ್ಗೊಂಡಿದ್ದಾರೆ. ರಮೇಶ್ ಅವರ ಕುಟುಂಬ ನಮ್ಮಂತಹ ಮಹಿಳೆಯರಿಗೆ ತಾಯಿ ಸ್ಥಾನದಲ್ಲಿ ನಿಂತು ಸೀಮಂತನ ನಡೆಸಿಕೊಡುತ್ತಿದ್ದಾರೆ. ಎಷ್ಟೋ ಜನರ ಮನೆಯಲ್ಲಿ ಸ್ಥಿತಿವಂತರಾಗಿದ್ರೂ ಈ ರೀತಿಯ ಕಾರ್ಯಕ್ರಮ ಮಾಡಿಸುವುದಿಲ್ಲ. ರಮೇಶ್ ಅಣ್ಣನವರಿಗೆ ದೇವರು ಇನ್ನಷ್ಟು ಆರೋಗ್ಯ ಆಯಸ್ಸು ಕೊಡಲಿ ಎಂದು ಆಶಿಸಿದರು. ಅಂತ ಗೊಲ್ಲಹಳ್ಳಿಯಿಂದ ಬಂದಿದ್ದೀನಿ. ಈ ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಯಲವಳ್ಳಿ ರಮೇಶ್ ಅಣ್ಣ ಅವರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಗರ್ಭಿಣಿ ಸ್ತ್ರೀಯರಿಗೆ ಈ ಟೈಮಲ್ಲಿ ತುಂಬಾ ಖುಷಿ ಕೊಡ್ತಕ್ಕಂಥ ವಿಷಯ ಇದು. ತುಂಬ ಜನ ಬಡವರು ಕೂಡ ಇರ್ತಾರೆ, ಏನು ಕೈಲ ಮಾಡ್ಕೊಡ್ದೇ ಇರೋರು ಇರ್ತಾರೆ, ಈ ಥರ ಅವಕಾಶ ಏನು ಇಲ್ಲದೆ ಇರೋದು ಇರ್ತಾರೆ, ಇಲ್ಲ ಅತ್ತೆ ಮನೆ ಕಡೆ ಸಪೋರ್ಟ್ ಅಥವಾ ತಾಯಿ ಮನೆ ಕಡೆ ಇದ್ದು ಮಾಡದೇ ಇರೋರು ಇರ್ತಾರೆ. ಆದರೆ ಒಂದು ತಂದೆ ತಾಯಿ ಮತ್ತು ಒಂದು ತವ್ರ ಮನೆ ಸ್ಥಾನದಲ್ಲಿ ನಿಂತು ಇವ್ರು ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ತುಂಬಾ ಖುಷಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಚೆಕಪ್ ಕೂಡ ಮಾಡಿ ಎಂತ ಎಕ್ಸಸೈಸ್ ಯಾವ ಥರ ಮಾಡಿದ್ರೆ ಡೆಲಿವರಿ ಎಷ್ಟು ಈಸಿ ಆಗುತ್ತೆ, ಮತ್ತು ಡೆಲಿವರಿ ಟೈಮಲ್ಲಿ ಯಾವ ಥರ ಕೇರ್ ತೊಗೋಬೇಕು, ಸೊ ಇದನ್ನೆಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊಸೈಟಿಲಿ ಇನ್ನೂ ಚೆನ್ನಾಗಿ ಇವರು ಮುಂದುವರಿಲಿ, ದೇವರು ಸದಾ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಇನ್ನು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ನಡೆಸಿಕೊಟ್ಟ ಯಲವಳ್ಳಿ ರಮೇಶಣ್ಣ ಮಾತನಾಡಿ, 11 ವರ್ಷಗಳ ಹಿಂದೆ ನಮ್ಮ ಸೊಸೆಗೆ ಸೀಮಂತ ನಡೆಸಬೇಕು ಅನ್ನೋ ವಿಚಾರ ಬಂದಾಗ ಮನೆ ಮಂದಿಯೆಲ್ಲ ಅವರೊಟ್ಟಿಗೆ ಇನ್ನಷ್ಟು ಬಡಬಗ್ಗರ ಮನೆಗಳ ಮಹಿಳೆಯರಿಗೂ ಸೀಮಂತ ನಡೆಸಬೇಕೆಂಬ ಅಭಿಪ್ರಾಯ ಒಟ್ಟಾಗಿ ಮೂಡಿಬಂದಿತ್ತು.
ಅವತ್ತಿನಿಂದಲೂ ಪ್ರತಿ ವರ್ಷ ಈ ಸಾಮೂಹಿಕ ಸೀಮಂತನ ನಡೆಸಿಕೊಂಡು ಬರ್ತಿದ್ದೇವೆ. ಇವತ್ತಿನ ಸೀಮಂತ ಕಾರ್ಯಕ್ರಮಕ್ಕೆ ಕೆಂಪೇಗೌಡ ಆಸ್ಪತ್ರೆ ವೈದ್ಯರ ತಂಡವು ಆಗಮಿಸಿ ತಪಾಸಣೆ ನಡೆಸಿ ಯಾರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸಿದ್ದಾರೆ. ಇಂದು ನಮ್ಮ ಸಾಮೂಹಿಕ ಸೀಮಂತನಕ್ಕೆ ಬಂದಿರುವ ಎಲ್ಲ ಮಹಿಳೆಯರಿಗೆ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಸಂಪೂರ್ಣ ಉಚಿತವಾಗಿ ಹೆರಿಗೆ ಮಾಡಿಸಿಕೊಡಲು ಸಿದ್ಧನಾಗಿದ್ದೇನೆ ಎಂದು ಭರವಸೆ ನೀಡಿದರು. ಕಳೆದ 11 ವರ್ಷಗಳಿಂದ ನಮ್ಮ ಕುಟುಂಬದಲ್ಲಿ ನನ್ನ ಸೊಸೆಗೆ ಸೀಮಂತ ಮಾಡಬೇಕು ಅನ್ಕೊಂಡ ಸಂದರ್ಭದಲ್ಲಿ ನಾನು ನನ್ನ ಸೊಸೆನ್ ಕೇಳಿದೆ, ಯಾಕಮ್ಮ ತಾಲೂಕೆಲ್ಲ ಯಾರು ಬಡವರು ಬಗ್ಗರು ಯಾರೇ ಬರ್ಲಿ ಎಲ್ರಿಗೂ ಸೇರಿ ಮಾಡಿಸ್ಬೋದಲ್ಲ ಒಂದ್ ಚೌಲ್ಟ್ರಿಯಲ್ಲಿ ಅಂದಾಗ ಸಂತೋಷ ಒಪ್ಕೊಂಡ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಳೆದ 11 ವರ್ಷಗಳಿಂದ ನಾವು ಸತತವಾಗಿ ಈ ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಮತ್ತೆ ಅಲ್ಲಿ ಬಂದಂತ ಹೆಣ್ಣು ಮಕ್ಕಳಿಗೆ ನಮ್ ಕೆಂಪೇಗೌಡ ಹಾಸ್ಪಿಟಲ್ ಇಂದ ಫಿಸಿಯೋಥೆರಪಿ, ವೈದ್ಯಕೀಯ, ಆಮೇಲೆ ಡಯಟಿಸ್ಟ್ ಅವ್ರಿಗೆಲ್ಲ ಚೆಕಪ್ ಮಾಡಿ ಅವ್ರಿಗೆಲ್ಲ ಸಂಪೂರ್ಣವಾಗಿ ಮಾಹಿತಿಗಳು ಕೊಟ್ಟು, ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದ್ರೆ ಇವತ್ತು ಏನ್ ಬಂದಿದ್ದಾರೆ ಅವರೆಲ್ಲರಿಗೂ ಒಂದು ಕರೆ ಕೊಟ್ಟಿದ್ದೀನಿ. ಬೆಂಗಳೂರಿನ ಕೆಂಪೇಗೌಡ ಹಾಸ್ಪಿಟಲ್ ನಮ್ಮ ರಾಜ್ಯ ಒಕ್ಕಲಿಗ ಸಂಘದಿಂದ ಸಿಸೇರಿಯನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಉಚಿತವಾಗಿ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಗಳು ಮಾಡ್ದಂಗೆ ನಾವು ಉಚಿತವಾಗಿ ಪ್ರತಿಷ್ಠಿತ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಅವ್ರಿಗೆ ಪ್ರಸೂತಿ ಮಾಡುವಂತ ತೀರ್ಮಾನವನ್ನ ತಗೊಂಡು ಈಗ ನೆರವೇರಿಸ್ತಾ ಇದ್ದೀವಿ. ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಮಹಿಳೆಯರಿಗೂ ಅರಿಶಿನ ಕುಂಕುಮ ನೀಡಿ 9 ಜನ ಕನ್ಯಾಮಣಿಗಳಿಂದ ಒಡಿಲು ತುಂಬಿಸುವ ಕಾರ್ಯ ನಡೆಯಿತು. ಈ ವೇಳೆ ಯಲವಳ್ಳಿ ರಮೇಶ್ ರವರ ಸೊಸೆ ಹೇಮಾ ಜನಾರ್ದನ್ ಹಾಗೂ ಪುತ್ರ ಜನಾರ್ದನ್ ಮತ್ತು ಅವರ ಅಭಿಮಾನಿಗಳು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರ ದೇವತೆ ಎಂದೇ ಬಿಂಬಿತವಾಗಿರುವ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 63ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವವು ಏಪ್ರಿಲ್ 19ರಂದು ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗ್ರಾಮ ದೇವತೆಯ ಕೃಪೆಗೆ ಪಾತ್ರರಾಗಬೇಕೆಂದು ಕರಗ ಮಹೋತ್ಸವ ಸೇವಾ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್ ಮನವಿ ಮಾಡಿದರು. ಕರ್ನಾಟಕ ರಾಜ್ಯಕ್ಕೂ ಎಲ್ಲದಕ್ಕೂ ಒಂದು ಮಳೆ ಬೆಳೆ ಬಂದು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಗಂಗಮಾಂಬ ದೇವಿ ಕರಗ ಮಹೋತ್ಸವ ಸೇವಾ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕರಗ ಮಹೋತ್ಸವ ಸೇವಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಏಪ್ರಿಲ್ 14ರ ಬೆಳಗ್ಗೆ 10ಕ್ಕೆ ಗಣಪತಿ ಹೋಮ, ಮಹಾಮಂಗಳಾರತಿ ಮೂಲಕ ಕರಗ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದ್ದು, ಏಪ್ರಿಲ್ 15ರಂದು ಚಂಡಿಕಾ ಹೋಮ, ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ, 16ರಂದು ಕಳಶ ಸ್ಥಾಪನೆ, 17ರಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ, 18ರಂದು ಗಂಗಾದೇವಿ ಜಾತ್ರಾ ಮಹೋತ್ಸವ ಧರ್ಮರಾಯರ ಸಪ್ತ ಕಳಸ ಕರಗ ನಡೆಯಲಿದೆ. ಪ್ರಸ್ತುತ ನಾಡಿನಲ್ಲಿ ಜನ ಜಾನುವಾರು ಮಳೆ ಬೆಳೆಯೊಂದಿಗೆ ಸಮೃದ್ಧವಾದ ಜೀವನ ನಡೆಸಲೆಂದು ಹಾರೈಸಿ ಏಪ್ರಿಲ್ 19ರಂದು ಮಧ್ಯಾಹ್ನ 12ಕ್ಕೆ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮರವರ ಕಲ್ಯಾಣೋತ್ಸವ, ರಾತ್ರಿ 9ಕ್ಕೆ ಧರ್ಮರಾಯನ ಹೂವಿನ ಕರಗ ಮಹೋತ್ಸವವು ನಡೆಯಲಿದೆ ಎಂದು ಹೇಳಿದರು. ಕೇಸ್ ಹಾಕಿರೋರು ಬೆಸ್ಸಲೆ ನಮ್ಮವಾಗ ಊರಿನ ಜನರಿಂದ ಇಂಪ್ರೂವ್ ಆಗಿರೋದು. ಇವಾಗ ಸಪೋಸು ಬೇರೆ ಜನ ದೇವಸ್ಥಾನ ನೋಡ್ತಾರೆ, ಅವರು ಬೇರೆ ₹1 ಜನರು ಒಂದಿಗೆ ತಗೊಳ್ಳಲ್ಲ, ಅವರೇ ಒಂದಿಗೆ ಹಾಕ್ಕೊಂಡು ಅವ್ರ ದೇವಸ್ಥಾನ ಬೆಳೆಸ್ಕೊಂಡು ಬರ್ತಿರ್ತಕ್ಕಂಥ ಇತಿಹಾಸ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ರೋಡಲ್ಲೇ ಇರ್ತಕ್ಕಂಥ ದೇವಸ್ಥಾನಗಳು ನೀವು ಮೊನ್ನೆ ನೋಡಿದ್ರು. ಈ ದೇವಸ್ಥಾನ ಹಂಗೆ ಬೆಳೆದಿಲ್ಲ. ಪ್ರತಿಯೊಂದು ಜಾತಿಯವರು ಹಣ ಕೊಟ್ಟು, ಠೇವಣಿ ಕೊಟ್ಟು, ದುಡ್ಡು ಕೊಟ್ಟು ಪೂಜೆ ಮಾಡಿಸಿ ಬೆಳೆಸ್ತಕ್ಕಂಥ ದೇವಸ್ಥಾನ.
ಅದಕ್ಕೆ ಇದು ಪಬ್ಲಿಕ್ ದೇವಸ್ಥಾನ ಅಂತೇಳಿ ನಾವು ಡಿಸೈಡ್ ಮಾಡಬೇಕು ಅಂತೇಳಿ ನಾವು. ಮೇಲೂರಿನ ಕೆ ಧರ್ಮೇಂದ್ರ ಅವರು ಕರಗವನ್ನ ಹೊರಲಿದ್ದಾರೆ ಎಂದು ವಿವರಿಸಿದ ಅವರು, ಕರಗ ವೀಕ್ಷಣೆಗೆ ತಮಿಳುನಾಡು, ಆಂಧ್ರ ಸೇರಿ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಭಾಗವಹಿಸಲಿದ್ದು, ನಗರ ಸೇರಿದಂತೆ ಸುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಈ ವೇಳೆ ಗೌರವಾಧ್ಯಕ್ಷ ವಿ ಗಂಗಾಧರಮೂರ್ತಿ, ರಾಮು, ನಗರಸಭೆ ಮಾಜಿ ಸದಸ್ಯ ಮೊಬೈಲ್ ಬಾಬು, ಸುದರ್ಶನ್, ಗೋವಿಂದರಾಜು, ವೆಂಕಟಸ್ವಾಮಿ, ನಾಗಭೂಷಣ್, ರಾಜಣ್ಣ, ನಂಜುಂಡಾಚಾರಿ, ಸಿಎನ್ ಸತೀಶ್, ರಘು, ಹರ್ಷ, ಅರ್ಚಕರಾದ ರಾಮಕೃಷ್ಣ ಬುಜಿ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜನತೆಗೂ ಕರ್ನಾಟಕ ರಾಜ್ಯಕ್ಕೂ ಎಲ್ಲದಕ್ಕೂ ಒಂದು ಮಳೆ ಬೆಳೆ ಬಂದು ಯುವ ಜನತೆ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ಸಮಾಜ ಅವರನ್ನ ಗುರುತಿಸುತ್ತದೆ ಎಂದು ವಾಲ್ಮೀಕಿ ನಾಯಕ ಸಮುದಾಯದ ಮುಖಂಡ ಆರ್ ಅಶೋಕ್ ಕುಮಾರ್ ತಿಳಿಸಿದರು. ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಗೌರಿಬಿದನೂರು ತಾಲೂಕು ಕಾದಲವೇಣಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ಆವರಣದಲ್ಲಿ ಲಯನ್ ಸಂಸ್ಥೆ, ಲಯನ್ ಸೇವಾ ಟ್ರಸ್ಟ್, ಜೈ ಭೀಮ್ ಜೇನುಗೂಡು ಗೆಳೆಯರ ಬಳಗ, ಲಯನ್ ರಕ್ತನಿಧಿ ಯಲಹಂಕ ರವರಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಾಲ್ಮೀಕಿ ನಾಯಕ ಸಮುದಾಯದ ಮುಖಂಡ ಆರ್ ಅಶೋಕ್ ಕುಮಾರ್ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಸಂದರ್ಭವಾಗಿ ಸಮಾಜ ಸೇವಾ ಕಾರ್ಯವಾದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುವುದು ಅಭಿನಂದನೀಯ ಎಂದರು. ಜೈ ಭೀಮ್ ಜೇನುಗೂಡು ಗೆಳೆಯರ ಬಳಗ ಮುಖಂಡ ಅಂಬರೀಶ್ ಮಾತನಾಡಿ, ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಸಮಾಜ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅರ್ಥಪೂರ್ಣವಾಗಿದೆ. ಅಂಬೇಡ್ಕರ್ ಅವರ ಆಶಯಗಳನ್ನು ಯುವ ಜನತೆ ಮೈಗೂಡಿಸಿಕೊಳ್ಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಹಮ್ಮಿಕೊಳ್ಳುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಲಯನ್ ಸಂಸ್ಥೆ ಅಧ್ಯಕ್ಷ ನಂಜೇಗೌಡ, ಬಿಜೆಪಿ ನಗರ ಅಧ್ಯಕ್ಷ ಮಾರ್ಕೆಟ್ ಮೋಹನ್, ಇಸ್ತೂರಿ ಸತೀಶ್, ಎಲ್ಐಸಿ ರವೀಂದ್ರನಾಥ್, ನಾಗಾರ್ಜುನ, ಶ್ರೀಧರ್, ಇಡಿಗೂರು ಪ್ರಸನ್ನ, ಮಣಿಕಂಠ ಮುಂತಾದವರು ಭಾಗವಹಿಸಿದ್ರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಬಡ ಮಕ್ಕಳನ್ನು ಶೈಕ್ಷಣಿಕವಾಗಿ ಮುಂದುವರಿಸಲು ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಶ್ರೀ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯಗಳನ್ನು ಭಾರತ ದೇಶದಲ್ಲಿ 1986ರಲ್ಲಿ ಸ್ಥಾಪಿಸಿದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ರವರಿಗೆ ಕೀರ್ತಿ ಸಲ್ಲುತ್ತದೆ ಎಂದು ನವೋದಯ ಶಾಖೆಯ ಪ್ರಾಂಶುಪಾಲ ಟಿ ಪಳನಿವೇಲು ತಿಳಿಸಿದರು. ಚೇಳೂರು ತಾಲೂಕಿನ ಏನಿಗದಲೆ ಜೆಎನ್ವಿ ಶಾಲಾ ಆವರಣದಲ್ಲಿ ನಡೆದ ನವೋದಯ ಸ್ಥಾಪನಾ ದಿನಾಚರಣೆಯ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ನವೋದಯ ಶಾಲೆಯ ಪ್ರಾಂಶುಪಾಲ ಟಿ ಪಳನಿವೇಲು ಮಾತನಾಡಿ, ಆರ್ಥಿಕವಾಗಿ ಹಿಂದುಳಿದ ಪ್ರದೇಶದಲ್ಲಿರುವ ಬಡ ಮಕ್ಕಳನ್ನು ಶೈಕ್ಷಣಿಕವಾಗಿ ಮುಂದುವರಿಸಲು ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಶ್ರೀ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯಗಳನ್ನು ಭಾರತ ದೇಶದಲ್ಲಿ 1986ರಲ್ಲಿ ಸ್ಥಾಪಿಸಿದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ರವರಿಗೆ ಕೀರ್ತಿ ಸಲ್ಲುತ್ತದೆ. 1989ರಲ್ಲಿ ಇದೇ ನವೋದಯ ಶಾಲೆಗಳನ್ನು ದೇಶದಾದ್ಯಂತ 661 ಶಾಲೆಗಳನ್ನಾಗಿ ವಿಸ್ತರಿಸಲಾಯಿತು ಎಂದರು. ಅಲಿವಿನ್ ವಿದ್ಯಾರ್ಥಿ ಸಂಘದ ಜಂಟಿ ಕಾರ್ಯದರ್ಶಿ ಗುಡಿಪಂಡೆ ಬಿ ಮಂಜುನಾಥ್ ಮಾತನಾಡಿ, ನವೋದಯ ಶಾಲೆಯು ಒಳ್ಳೆಯ ಪರಿಸರ, ಉತ್ತಮ ವ್ಯಾಸಂಗ, ಸಂಸ್ಕಾರ, ಸಭ್ಯತೆ ಕಲಿಸುತ್ತದೆ. ಇಲ್ಲಿನ ಶಿಕ್ಷಕರು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಾರೆ. ಇಂತಹ ಶಾಲೆಗಳು ತಾಲೂಕಿಗೊಂದು ಇದ್ರೆ ಅನುಕೂಲಕರ ಎಂದರು. ಸಮಾರಂಭದಲ್ಲಿ ರಾಜೀವ್ ಗಾಂಧಿ ರವರಿಗೆ ಪುಷ್ಪನಮನ ಸಲ್ಲಿಸಿದರು. ಸಮಾರಂಭದಲ್ಲಿ ಉಪಪ್ರಾಂಶುಪಾಲ ರಾಮ್ವತಾರ್, ಶಿಕ್ಷಕರಾದ ತಾರಕೇಶ್ವರಿ, ಮಲ್ಲಿಕಾ ಬಿ, ಪರಿಸರವಾದಿ ಚೇಳೂರು, ಪಿವಿ ಲೋಕೇಶ್, ಶಿಕ್ಷಕರು, ಸಿಬ್ಬಂದಿ ಹಾಜರಿದ್ದರು. ಜೆವಿ ಚಲಪತಿ, ಎ ನ್ಯೂಸ್ ಟಿವಿ, ಚೇಳೂರು. ಕೇಂದ್ರ ಸರ್ಕಾರವು ಕಳೆದ 2009ನೇ ಸಾಲಿನಲ್ಲಿ ಎಲ್ಲಾ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಗುಣಮಟ್ಟ ಶಿಕ್ಷಣ ದೊರೆಯಬೇಕೆಂಬ ಉದ್ದೇಶದಿಂದ ಆರ್ಟಿಇ ಕಾಯ್ದೆ ಜಾರಿಗೆ ತಂದಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಖಾಸಗಿ ಶಾಲೆಗಳಲ್ಲಿ 25% ಸೀಟು ದಾಖಲಾತಿಯ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ವರ್ಷದಿಂದ ವರ್ಷಕ್ಕೆ ಆರ್ಟಿಇ ಸೀಟುಗಳ ನಿಗದಿತ ಪ್ರಮಾಣವು ಇಳಿಕೆಯಾಗ್ತಾ ಬರ್ತಿದೆ. ಹಾಗೆಯೇ ದಾಖಲಾತಿಯ ಅರ್ಜಿ ಸಲ್ಲಿಕೆಗೂ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಮೊದಲು ಪ್ರೀ ನರ್ಸರಿ ಇಲ್ಲವೇ 1ನೇ ತರಗತಿಗೆ ಆಯ್ಕೆಯಾದ ಯಾವುದೇ ಖಾಸಗಿ ಶಾಲೆಗಳಿಗೆ ಪಾಲಕರು ಮಕ್ಕಳನ್ನ ದಾಖಲಿಸಬಹುದಾಗಿತ್ತು. ಮಗುವಿನ ಪಾಲಕರ ವಾಸಸ್ಥಳದ 1 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಖಾಸಗಿ ಶಾಲೆಗಳಲ್ಲಿ ದಾಖಲಾತಿಗೆ ಅವಕಾಶ. ಬಳಿಕ ಸರ್ಕಾರಿ ಶಾಲೆ ಇರುವ ವ್ಯಾಪ್ತಿಯಲ್ಲಿ ಆರ್ಟಿಇ ಕಾಯ್ದೆ ಅನ್ವಯವಾಗಲ್ಲ ಎಂಬ ನಿಯಮವನ್ನು ಜಾರಿಗೆ ತಂದಾಗಿನಿಂದಲೂ ದಾಖಲಾತಿ ಒಲವು ಕಡಿಮೆಯಾಗಿದೆ.
ಆನ್ಲೈನ್ ಮೂಲಕ ಕಡಿಮೆ ಅರ್ಜಿಗಳು ಸ್ವೀಕಾರವಾಗುತ್ತಿವೆ. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಜಿಲ್ಲೆಯ 36 ಶಾಲೆಗಳಲ್ಲಿ 126 ಸೀಟುಗಳು ಮಂಜೂರಾಗಿವೆ. ಈಗಾಗಲೇ ನಿಗದಿತ ಅರ್ಹ ಶಾಲೆಗಳ ಪಟ್ಟಿಯನ್ನ ಪ್ರಕಟಿಸಿದ್ದು, ಏಪ್ರಿಲ್ 15ರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಶಿಕ್ಷಣ ಇಲಾಖೆ ಮಾಹಿತಿ ನೀಡಿದೆ. ನಿಯಮಾನುಸಾರ ದಾಖಲಾತಿ ಪಡೆಯಲು ಅಗತ್ಯ ದಾಖಲೆಗಳೊಂದಿಗೆ ಬೆಂಗಳೂರು 1, ಕರ್ನಾಟಕ 1, ಅಟಲ್ಜಿ ಜನಸ್ನೇಹಿ ಕೇಂದ್ರಗಳ ಮೂಲಕ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು. ಇನ್ನು ಪಾಲಕರು ಮೊಬೈಲ್ನಲ್ಲಿಯೇ ನೇರವಾಗಿ ಭರ್ತಿ ಮಾಡಿ ಸಲ್ಲಿಸುವ ಅವಕಾಶವನ್ನ ಸಹ ನೀಡಲಾಗಿದೆ. ಅರ್ಜಿ ಸ್ವೀಕಾರ, ಪರಿಶೀಲನೆ, ಮಾಹಿತಿ ಪಡೆಯುವುದು, ಆಕ್ಷೇಪಣೆ ಸಲ್ಲಿಕೆ ಸೇರಿದಂತೆ ನಾನಾ ಪ್ರಕ್ರಿಯೆಗಳನ್ನು ಸರಳಗೊಳಿಸಲಾಗಿದೆ. ಎಲ್ಕೆಜಿ ದಾಖಲಾತಿಗೆ ಕನಿಷ್ಠ 4 ವರ್ಷ ಹಾಗೂ ಗರಿಷ್ಠ 6 ವರ್ಷ, 1ನೇ ತರಗತಿ ದಾಖಲಾತಿಗೆ ಕನಿಷ್ಠ 6 ವರ್ಷ ಹಾಗೂ ಗರಿಷ್ಠ 8 ವರ್ಷ ನಿಗದಿಪಡಿಸಲಾಗಿದೆ. ಕ್ಯಾಮರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ದಿನ ರೇಷ್ಮೆನಗರಿ ಶಿಡ್ಲಘಟ್ಟದಲ್ಲಿ ಅಂಬೇಡ್ಕರ್ ಭವನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಲಿದೆ. ನಗರದ ಹೃದಯ ಭಾಗದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆ ಪಕ್ಕದಲ್ಲಿ 10 ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತವಾದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲು ಸಕಲ ಸಿದ್ಧತೆಗಳು ನಡೆದಿವೆ. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಎದುರು ಜಾಗದಲ್ಲಿ ಬಿಆರ್ ಅಂಬೇಡ್ಕರ್ ಭವನ ಕಟ್ಟಡ ನಿರ್ಮಾಣವಾಗಲಿದ್ದು, ಸೋಮವಾರ ನಡೆಯುವ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆ ನೆರವೇರಲಿದೆ. ನಗರದ ಹೃದಯ ಭಾಗದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆ ಪಕ್ಕದಲ್ಲಿ ತಾಲೂಕು ಕಚೇರಿ ಎದುರು ಸುಮಾರು 10 ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತವಾದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲು ಶಿಡ್ಲಘಟ್ಟ ತಾಲೂಕು ಆಡಳಿತವು ಸಕಲ ಸಿದ್ಧತೆಗಳು ನಡೆಸಿದೆ. ಪ್ರತಿಭಟನೆ, ಜಾಥಾ, ಸತ್ಯಾಗ್ರಹ, ಉಪವಾಸ, ಮನವಿ ಸಲ್ಲಿಕೆ ಹೀಗೆ 30 ವರ್ಷಗಳಿಂದಲೂ ವಿವಿಧ ರೂಪದಲ್ಲಿ ಅಂಬೇಡ್ಕರ್ ಭವನಕ್ಕಾಗಿ ಹೋರಾಟ ನಡೆಸಿದ್ದ ದಲಿತ ಸಂಘಟನೆಗಳು ಸೇರಿ ನಾನಾ ಸಂಘಟನೆಗಳು, ನಾಗರಿಕರು, ಅಂಬೇಡ್ಕರ್ ಅಭಿಮಾನಿಗಳಲ್ಲಿ ಸಂತಸದ ನಗೆ ಮೂಡುವಂತಾಗಿದೆ. ಮಾಡಿದ ಹೋರಾಟವು ಸಾರ್ಥಕವಾದ ಭಾವನೆ ಮೂಡುವಂತಾಗಿದೆ. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಅವರು ಅಧಿಕಾರಿಗಳು, ಸಂಘಟನೆಗಳ ಮುಖಂಡರ ಜೊತೆಗೂಡಿ ಭೇಟಿ ನೀಡಿ ಭೂಮಿ ಪೂಜೆ ಕಾರ್ಯಕ್ರಮದ ಸಿದ್ಧತೆಗಳು, ರೂಪುರೇಷೆಗಳ ಬಗ್ಗೆ ಚರ್ಚಿಸಿ ಸಲಹೆ ಸೂಚನೆಗಳನ್ನು ನೀಡಿದರು. ಬೃಹತ್ ಪೆಂಡಾಲ್ ಹಾಕಿದ್ದು ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಕುರ್ಚಿಗಳನ್ನು ಹಾಕಲಾಗಿದೆ. ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ವಿಕಲಚೇತನರಿಗೆ ದ್ವಿಚಕ್ರ ವಾಹನ ವಿತರಣೆ, ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ, ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಮಿಂಚಿದ ಅಧಿಕಾರಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ನಡೆಯಲಿವೆ. ಬೆಳಗ್ಗೆ 10 ಗಂಟೆಗೆ ತಾಲೂಕಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ನಮ್ಮ ಆತ್ಮೀಯರು ಪಕ್ಷಾತೀತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ನಮ್ಮ ತಾಲೂಕಿನ ಶಿಡ್ಲಘಟ್ಟ ಬಸ್ ಸ್ಟ್ಯಾಂಡಲ್ಲಿ 10:30ಗೆ ಒಂದು ರಥೋತ್ಸವದ ಪಲ್ಲಕ್ಕಿಯನ್ನು ನಾವು ಚಾಲನೆಯನ್ನು ಕೊಟ್ಟು ಈ ಒಂದು ಚಾಲನೆ ಮುಖಾಂತರ ಇಲ್ಲಿ ಬಂದು ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉಸ್ತುವಾರಿ ಸಚಿವರು MC ಸುಧಾಕರ್ ಅವರು ಮತ್ತು ಲೋಕಸಭಾ ಸಂಸದರಾದಂಥ ಮಲ್ಲೇಶ್ ಅಣ್ಣವರು ಇನ್ನು ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸುತ್ತಾರೆ. ಶಾಸಕ ಬಿಎನ್ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಸಂಸದ ಮಲ್ಲೇಶ್ ಬಾಬು, ಸಚಿವ KH ಮುನಿಯಪ್ಪ, ರಾಜ್ಯಸಭಾ ಮಾಜಿ ಸದಸ್ಯ ಎಲ್ ಹನುಮಂತಯ್ಯ ಇನ್ನಿತರೆ ಪ್ರಮುಖರು ಅಂಬೇಡ್ಕರ್ ಭವನ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಕ್ಷೇತ್ರದ ಸಹಸ್ರಾರು ಮಂದಿ ಸಾಕ್ಷಿಯಾಗಲಿದ್ದಾರೆ. ಈಗಾಗಲೇ ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣದ ಭೂಮಿ ಪೂಜೆ ನಡೆಯುವ ಕಾರ್ಯಕ್ರಮದ ಕಟೌಟ್, ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ನೀಲಿ ಬಣ್ಣದ ಬಾವುಟಗಳಿಂದ ಶಿಡ್ಲಘಟ್ಟ ನಗರವು ಅಲಂಕೃತಗೊಂಡು ಕಂಗೊಳಿಸುತ್ತಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಗೌರಿಬಿದನೂರು ನಗರದಲ್ಲಿ ನೆಲೆಸಿರುವ ಗ್ರಾಮ ದೇವತೆಗಳಾದ ಶ್ರೀ ಮರಿಕಮ್ಮ ಸಲ್ಲಾಪುರಮ್ಮ ದೇವಿ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದ್ದು, ಶನಿವಾರ ರಾತ್ರಿ ಆರಂಭವಾದ ಕರಗ ಭಾನುವಾರ ಬೆಳಗ್ಗೆ ಅಗ್ನಿಕುಂಡ ಪ್ರವೇಶದೊಂದಿಗೆ ಸಂಪನ್ನವಾಯಿತು. ಕರಗ ವೀಕ್ಷಣೆಗೆ ತಾಲೂಕಿನಾದ್ಯಂತ ಸಾವಿರಾರು ಜನ ಆಗಮಿಸಿದರು.
ಗೌರಿಬಿದನೂರು ನಗರದಲ್ಲಿ ನೆಲೆಸಿರುವ ಗ್ರಾಮ ದೇವತೆಗಳಾದ ಶ್ರೀ ಮರಿಕಮ್ಮ ಸಲಾಪುರಮ್ಮ ದೇವಿ ಕರಗ ಮಹೋತ್ಸವವನ್ನು ಕಳೆದ 37 ವರ್ಷಗಳಿಂದಲೂ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಿದ್ದು ಈ ಬಾರಿಯೂ ಶನಿವಾರ ಹೂವಿನ ಕರಗ ನಡೆಯಿತು. ತಾಲೂಕು ಸೇರಿದಂತೆ ನಗರದ ಮೂಲೆ ಮೂಲೆಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ಕೊನೆಯ ದಿನವಾದ ಭಾನುವಾರದಂದು ಅಗ್ನಿಕುಂಡ ಪ್ರವೇಶ, ಒನಕೆ ಕರಗ ಮತ್ತು ಮಹೋತ್ಸವ ಕಾರ್ಯಕ್ರಮಗಳನ್ನು ಸಮಿತಿ ವತಿಯಿಂದ ಏರ್ಪಡಿಸಲಾಗಿತ್ತು. ಕರಗವನ್ನು ಕಳೆದ 3 ವರ್ಷಗಳಿಂದ ಮುಳಬಾಗಿಲು ಮೂಲದ ನಾಗರಾಜ್ ರವರು ಹೊತ್ತು ನಗರದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿದರು. ಇದೇ ವೇಳೆ ಸಮಿತಿಯ ಜಿಪಿ ಅಶ್ವಥ್ ನಾರಾಯಣ್, ಲಕ್ಷ್ಮೀನಾರಾಯಣ್ ಕಂಬೈಹ, ಶಶಿಕುಮಾರ್, ಜಿಎಂ ನಾಗರಾಜ, ಅಮರ್ನಾಥ್, ಮಾರ್ಕೆಟ್ ಅಂಬ್ರಿ, ಅರ್ಜುನ್, ಆದರ್ಶ್, ಕಿಶೋರ್, ಅನಿಲ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಗರಸಭೆಯ ಅನುಮತಿ ಇಲ್ಲ, ಸುತ್ತಮುತ್ತಲಿನ ನಿವಾಸಿಗಳಿಗೆ ನೋಟಿಸ್ ಇಲ್ಲ. ಏಕಾಏಕಿ ಬಂದು ಜೆಸಿಬಿಯಿಂದ ಆಶ್ರಯ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಬಲಾಢ್ಯರ ದೌರ್ಜನ್ಯಕ್ಕೆ ಇದ್ದ ಒಂದೇ ಒಂದು ಆಸರೆಯನ್ನ ಕಳೆದುಕೊಂಡು ಬಡ ಕುಟುಂಬ ಬೀದಿಗೆ ಬಿದ್ದಿದೆ. ದೊಡ್ಡಬಳ್ಳಾಪುರ ನಗರದ ರಾಜೀವ್ ಗಾಂಧಿ ಬಡಾವಣೆ 1ನೇ ಹಂತದಲ್ಲಿರುವ 18/1 ಮನೆಯಲ್ಲಿ ರಾಜಾರಾವ್ ಕುಟುಂಬ ಕಳೆದ 15 ವರ್ಷದಿಂದ ವಾಸವಾಗಿತ್ತು. ಶುಕ್ರವಾರ ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ರಾಜಾರಾವ್ ಕುಟುಂಬದ ಯಾವೊಬ್ಬ ಸದಸ್ಯರು ಮನೆಯಲ್ಲಿ ಇಲ್ಲದ ವೇಳೆ ಜೆಸಿಬಿಯಿಂದ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಜೆಸಿಬಿ ಕಾರ್ಯಾಚರಣೆಯಿಂದ ಮನೆಯಲ್ಲಿದ್ದ ವಸ್ತುಗಳು ಜಖಂಗೊಂಡಿವೆ. ವಿಷಯ ತಿಳಿದು ಸ್ಥಳಕ್ಕೆ ರಾಜಾರಾವ್ ಕುಟುಂಬ ಬರುವುದರಲ್ಲಿ ಇಡೀ ಮನೆ ಧ್ವಂಸಗೊಂಡಿದೆ ಎಂದು ಆರೋಪ ಕೇಳಿಬಂದಿದೆ. ನಿನ್ನೆ ಬೆಳಗ್ಗೆ ಲಕ್ಷ್ಮೀದೇವಿ ಅವರು ಬಂದು ಜೆಸಿಬಿಯಿಂದ ನಮ್ಮ ಮನೆಯನ್ನ ಕೆಡವಿ ಹಾಕಿದ್ದಾರೆ. ಅವರ ವಿರುದ್ಧ ನಗರಸಭೆ ಮತ್ತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಲಾಗಿದೆ ಎಂದರು. ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾಮಗುಂಡ್ಲು ಗ್ರಾಮದಲ್ಲಿ ಗುರುವಾರದಂದು ಐಪಿಎಲ್ ಬೆಟ್ಟಿಂಗ್ ಆಡುತ್ತಿದ್ದ ಅಶ್ವಥ್ ನಾಯಕ್ ಹಾಗೂ ದೇವರಾಜ್ನನ್ನು ಬಂಧಿಸಿ ಪಣಕ್ಕಿಟ್ಟಿದ್ದ 8,000 ರುಗಳನ್ನು ವಶಪಡೆದುಕೊಂಡು ಪ್ರಕರಣ ದಾಖಲಿಸಿ ಈ ಇಬ್ಬರ ಮೇಲೆ ರೌಡಿ ಹಾಳೆಯನ್ನು ತೆರೆಯಲು ಪೊಲೀಸ್ ಕಾರ್ಯ ಪ್ರವೃತ್ತರಾಗಿದ್ದಾರೆ. ಗೌರಿಬಿದನೂರು ತಾಲೂಕು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಐಪಿಎಲ್ ಬೆಟ್ಟಿಂಗ್ ಹಾಗೂ ಅಕ್ರಮ ಜೂಜಾಟದ ಬಗ್ಗೆ ಮಾಹಿತಿ ಬಂದಲ್ಲಿ ದೂರವಾಣಿ ಸಂಖ್ಯೆ CPI 9480802531ಗೆ ಮಾಹಿತಿಯನ್ನು ನೀಡಲು ನಿವೃತ್ತ ನಿರೀಕ್ಷಕ KP ಸತ್ಯನಾರಾಯಣ್ ಕೋರಿದ್ದು, ಮಾಹಿತಿ ನೀಡುವವರ ಹೆಸರು ಹಾಗೂ ವಿಳಾಸವನ್ನು ಗೌಪ್ಯವಾಗಿ ಕಾಪಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಹುಣ್ಣಿಮೆಯ
ಹಾಗೂ ಹನುಮಾನ್ ಜಯಂತಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಟ್ಟಹಳ್ಳಿ ಆಂಜನೇಯ ದೇವಸ್ಥಾನದಲ್ಲಿ ಹನುಮ ಜಯಂತಿ ಆಚರಣೆಯನ್ನು ನೂರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಆಂಜನೇಯ ಮೂರ್ತಿಗೆ ವಿವಿಧ ಕುಸುಮಗಳಿಂದ ಅಲಂಕಾರ, ವಿಶೇಷ ಪೂಜೆ, ಮಹಾಮಂಗಳಾರತಿ ನಡೆಯಿತು. ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ದೇವಾಲಯದ ಕಮಿಟಿಯ ಕುಮಾರ್, ಕಿಟ್ಟಿ, ಮೂರ್ತಿ, ಲಕ್ಷ್ಮೀಪತಿ, ರಾಧಾ, ಲೋಕೇಶ್, ಆದಿನಾರಾಯಣ ಸ್ವಾಮಿ, ಆನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿಡ್ಲಘಟ್ಟದ ಗ್ರಾಮ ದೇವತೆ ಶ್ರೀ ಕರಕತಮ್ಮ ದೇವಿಯ ಕರಗ ಮಹೋತ್ಸವ ಕಣ್ತುಂಬಿಕೊಂಡ ಭಕ್ತರು. ಸಂಗೀತಕ್ಕೆ ತಕ್ಕಂತೆ ಕರಗ ಹೊತ್ತು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಕುಣಿಯುತ್ತಿದ್ದಂತೆ ನಿಂತಲೇ ಉಸಿರು ಬಿಗಿ ಹಿಡಿದು ನಿಂತ ಭಕ್ತರು. ರಸ್ತೆ ಬದಿ ನಿಲ್ಲಿಸಿದ್ದ ಕ್ಯಾಂಟರ್ಗೆ ಬೈಕ್ ಡಿಕ್ಕಿ, ಬೈಕ್ ಸವಾರ ಸಾವು. ವಾರದಲ್ಲಿ 2ನೇ ಘಟನೆ. ವಾಹನಗಳ ನಿಲುಗಡೆಗೆ ಸೂಕ್ತ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಒತ್ತಾಯ. ಯಲವಳ್ಳಿ ರಮೇಶ್ ಕುಟುಂಬದಿಂದ ಸಾಮೂಹಿಕ ಸೀಮಂತ ಸಂಭ್ರಮ. ಉಚಿತ ಹೆರಿಗೆ ಸೌಲಭ್ಯ ಸೌಕರ್ಯ ಒದಗಿಸುವುದಾಗಿ ಘೋಷಣೆ. ಚಿಕ್ಕಬಳ್ಳಾಪುರ ನಗರ ದೇವತೆ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 63ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಏಪ್ರಿಲ್ 19ರಂದು ಅದ್ದೂರಿ ಆಚರಣೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.